ಅಯ್ಯೋ ಹೇಳ್ಕೊಳಂಗೆ ಇಲ್ಲ ಸರ್. ಅವ್ನ ಫೇಸ್ ಅವನಿಗೆ 30 ವರ್ಷಕ್ಕೆ ಫೇಸ್ ಆಗಿರೋದು ನೋಡಿದ್ರೆ ಗೊತ್ತಾಗಲ್ವಾ? ದೊಡ್ಡ ಪಿವಟ್ ಆಗಿದ್ದ. ಓಕೆ. ಇವಾಗ ಇಲ್ಲ ಈಗ ಚೆನ್ನಾಗಿದ್ದಾರೆ. ಮನೇಲೆಲ್ಲ ಅಪ್ಪಾಜಿ ಅಮ್ಮ ಎಲ್ಲ ನೆಮ್ಮದಿಲಿದ್ದಾರೆ. ಏನೋ ಒಂಥರ ಖುಷಿ ಆಯ್ತೈತೆ ಇದೆ ಅನ್ಸುತ್ತೆ ನನ್ಗೆ. ಯಾಕಂದ್ರೆ ನಮ್ಮೂರಲ್ಲಿ ಒಬ್ರು ಬಿಟ್ಟು ಆಮೇಲೆ ನಾವು ಬಂದಿರೋದು. ಅವರೇ ನಮ್ಮನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದು. ನಾವು ನಂಬಿರಲಿಲ್ಲ ಫಸ್ಟ್. ಆಮೇಲೆ ಅವ್ರು ಹೇಳಿದ್ಮೇಲೆ ಅವ್ನು ಬಿಟ್ಟ ಒಂದು 6 ತಿಂಗಳಾಗಿದೆ. ಚೆನ್ನಾಗಿದ್ದಾನೆ ಸರ್. ಈ ಫಸ್ಟ್ ಊಟ ತಿಂಡಿನೇ ಮಾಡ್ತಾ ಇರ್ಲಿಲ್ಲ. ಈಗೆಲ್ಲ ನೀಟಾಗಿ ಊಟ ತಿಂಡಿ ಎಲ್ಲ ಮಾಡ್ಕೊಂಡು ಚೆನ್ನಾಗಿದ್ದಾನೆ. ಕೆಲ್ಸಕ್ಕೆ ಹೋಗ್ತಾನೆ. ಚೆನ್ನಾಗಿದ್ದಾನೆ. ಅದೇ ನಮ್ಮ ಅಮ್ಮ ಹುಡಿಕೊಂಡು ಕರ್ಕ ಬರ್ಬೇಕಿತ್ತು. ಮನೆಗೆ ಬರ್ತಾ ಇರ್ಲಿಲ್ಲ. ಹುಡಿಕೊಂಡು ಕರ್ಕ ಬರ್ಬೇಕಿತ್ತು. ಹಾಗೆಲ್ಲ ಚೆನ್ನಾಗಿದೆ. ಕುಡ್ಕೊಂಡು ಎಷ್ಟೆಲ್ಲ ಖರ್ಚು ಮಾಡ್ಕೊಂಡು ಮರ್ಯಾದೆ ಕಳ್ಕೊಂಡು ಅವನ ಆರೋಗ್ಯ ಕಳ್ಕೊಂಡು ಎಷ್ಟು ಇದಾಯ್ತಾ ಇತ್ತು. ಈಗೇನು 1000 ರೂಪಾಯಿ ಕೊಡೋದೇನು ನಮ್ಗೇನು ಹೊಟ್ಟೆ ಉರಿ ಏನಿಲ್ಲ. ಅಷ್ಟು ಹಾಸನಿಂದ ಬರೋದು ನಾವು. ಬಂದ್ರೆ 100% ಕುಡಿತಾ ಬಿಡ್ತಾರೆ ಅಂತ ಆಯ್ತು. ಬಿಡ್ತಾರೆ ಅನ್ನಿಸ್ತಿದೆ ನನಗೆ. ಯಾಕಂದ್ರೆ ನನ್ನ ತಮ್ಮನೇ ಬಿಟ್ಟಿರೋದ್ರಿಂದ, ನಮ್ಮೂರಲ್ಲಿ ಒಬ್ರು ಬಿಟ್ಟಿರೋದ್ರಿಂದ ಬಿಡ್ತಾರೆ ಅನ್ನಿಸ್ತೈತೆ. ನೋಡ್ಬೇಕು ಮುಂದೆ. ಇವಾಗ ಕುಡಿತಾ ಇದ್ದೀರಾ ಕುಡಿತಾ ಇಲ್ವಾ? ಬಿಟ್ಬಿಟ್ಟಿದ್ದೀರಾ? ಅದ್ರ ಮೇಲೆ ಇದೇ ಇಲ್ಲ. ಊಟ ಟೈಮಿಗೆ ಊಟ ಮಾಡ್ತೀವಿ, ಕೆಲಸ ಮಾಡ್ತೀವಿ ಆರಾಮಾಗಿ. ತಾಯಿ ನಮ್ಮ ನಾಶವಾಗಿರೋ ತನಕ ಅಲ್ಲ, ಮುಂಚೆ ಎಷ್ಟು ಕುಡಿತಾ ಇದ್ರಿ ಸರ್ ನೀವು? ನಾವು ಭಯಂಕರ ಕುಡಿತಿದ್ವಿ ಸರ್. ಭಯಂಕರ ಅಂದರೆ ಎಷ್ಟು? ಬೆಳಗಿಂದ ಸಂಜೆ ತನಕ ಕುಡಿತಿದ್ದು. ಇವಾಗ ಈಗೇನು ಇಲ್ಲ. ಆರಾಮ ಊಟ ಕೆಲಸ ಆಯ್ತು. ಈಗ ನಿಮ್ಮ ಥರನೇ ಕುಡುಕರು ಇರ್ತಾರೆ. ಅಂಥವ್ರಿಗೆ ಏನು ಹೇಳಕ್ಕೆ ಬಯಸ್ತೀರಾ ಈ ಕ್ಷೇತ್ರಕ್ಕೆ ಬಂದರೆ ಅಂತ? ಈ ಕ್ಷೇತ್ರಕ್ಕೆ ಬಂದರೆ ಒಳ್ಳೇದಾಗುತ್ತೆ. ಅಲ್ಲಿ ಅಮ್ಮನವ್ರ ಆಶೀರ್ವಾದ ಇರುತ್ತೆ. ಚೆನ್ನಾಗಿ ಒಳ್ಳೆ ಸಂಸಾರನೂ ಚೆನ್ನಾಗಿ ಸಾಕ್ಕೊಂಡು ಹೋಗ್ಬೋದು. ಆಮೇಲೆ ಆಶೀರ್ವಾದ, ತಾಯಿ ನಮ್ಮನ ಆಶೀರ್ವಾದ ಚೆನ್ನಾಗಿರುತ್ತೆ ಅನ್ನೋ ಇದರಿಂದ ಎಲ್ಲರಿಗೂ ಒಂದು ಮಾದರಿ ಆಗಿರ್ಬೇಕು.